ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 23ನೇ ಪ್ರಶ್ನೆ. ಮಗುವೊಂದರ ಲಿಂಗ ನಿರ್ಧರಣೆಯು ಹೇಗೆ ಆಗುವುದು? ರಿಪೀಟಿಂಗ್ ಕ್ವಶನ್ ನಂಬರ್ 23. ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಹದಿಹರೆಯಕ್ಕೆ ಪ್ರವೇಶ ಪಾಠದ 23ನೇ ಪ್ರಶ್ನೆ. ಮಗುವೊಂದರ ಲಿಂಗ ಹೇಗೆ ಆಗುವುದು? ಈಗ ಹುಟ್ಟುವ ಮಗು ಗಂಡು ಅಥವಾ ಹೆಣ್ಣು ಅಲ್ವಾ? ಅದು ಗಂಡಾಗಿ ಹುಟ್ಟುತ್ತದ ಅಥವಾ ಹೆಣ್ಣಾಗಿ ಹುಟ್ಟುತ್ತದ ಅನ್ನುವಂಥದ್ದು ಹೇಗೆ ನಿರ್ಧಾರ ಆಗ್ತದೆ ಅನ್ನುವಂಥದ್ದು ಕ್ವಶನ್ ಕೇಳಿದ್ದಾರೆ. ಈಗ ಪುರುಷರಲ್ಲಿ XY ಎಂಬ 2 ಲಿಂಗವರ್ಣ ತಂತುಗಳು ಇರುತ್ತವೆ. ಸ್ತ್ರೀಯರಲ್ಲಿ XX ಲಿಂಗವರ್ಣ ತಂತು ಇರುತ್ತವೆ. ಪುರುಷರ X ವರ್ಣತಂತು ಸ್ತ್ರೀಯರ X ವರ್ಣತಂತುವಿನ ಜೊತೆ ಸೇರಿದಾಗ ಹೆಣ್ಣು ಮಗುವಾಗುತ್ತದೆ. ಆದರೆ ಪುರುಷರ Y ವರ್ಣತಂತು ಸ್ತ್ರೀಯರ X ವರ್ಣತಂತುವಿನ ಜೊತೆ ಸೇರಿದಾಗ ಮಗು ಗಂಡಾಗುತ್ತದೆ. ನೋಡಿ, ನಮ್ಮ ದೇಹದ ಜೀವಕೋಶದೊಳಗೆ ಏನಿರುತ್ತೆ, ಕ್ರೋಮೋಸೋಮ್ಸ್ ವರ್ಣತಂತುಗಳು ಅಂತ ಹೇಳ್ತೀವಿ. 23 ಜೊತೆ ವರ್ಣತಂತುಗಳಿರುತ್ತೆ. ಎಷ್ಟು? 23 ಜೊತೆ. ಟೋಟಲ್ 46 ಆಯ್ತು. ಈಗ ಇಲ್ಲೇನಾಗತ್ತೆ, ಲಿಂಗ ವರ್ಣತಂತುಗಳು ಪುರುಷರಲ್ಲಿ X ಮತ್ತೆ Y ಅಂತ ಇರುತ್ತೆ. ಸ್ತ್ರೀಯರಲ್ಲಿ X ಮತ್ತೆ X. ಉಳಿದಿದ್ದಲ್ಲ ಬಿಟ್ಬಿಡಿ. ಲಿಂಗ ವರ್ಣತಂತು ಏನಿದೆ ಅದು XY ಪುರುಷರಲ್ಲಿ ಇರುತ್ತೆ. ಸ್ತ್ರೀಯರಲ್ಲಿ XX ವರ್ಣತಂತುಗಳಿರುತ್ತೆ. ಈಗ ಅಂಡಾಣು ಮತ್ತೆ ವೀರ್ಯಾಣು ಸಂಯೋಗ ಹೊಂದುವಾಗ ಅಂಡಾಣುವಿನಲ್ಲಿ X ಬಂದಿರಬಹುದು ಅಥವಾ ಮತ್ತೊಂದು X, ಯಾವ X ಬಂದ್ರೂ ಸೇಮ್, ಏನೂ ಚೇಂಜಸ್ ಆಗೋದಿಲ್ಲ. ಆದ್ರೆ ವೀರ್ಯಾಣು ಏನಿದೆ ಅದರಲ್ಲಿ Y ಬಂದಿದ್ಯಾ ಅಥವಾ X ಬಂದಿದ್ಯಾ ಅನ್ನೋದ್ರ ಮೇಲೆ ಹುಟ್ಟತಾ ಇರುವಂತಹ ಮಗು ಗಂಡ ಅಥವಾ ಹೆಣ್ಣ ಅನ್ನೋದು ನಿರ್ಧಾರವಾಗುತ್ತೆ. ಈಗ ಅಂಡಾಣುವಿನ ಜೊತೆ ವೀರ್ಯಾಣು ಸಂಯೋಗವನ್ನ ಹೊಂದ್ತಾ ಇದೆ. ಅಂಡಾಣುವಿನ ಜೊತೆ ವೀರ್ಯಾಣು ಸಂಯೋಗವನ್ನ ಹೊಂದ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ X ಇದೆ ಅಂತ ಇಟ್ಕೊಳ್ಳಿ, ಇದು Y ಬಂದಿದೆ, ಅವಾಗ ಅದು ಗಂಡು ಮಗುವಾಗಿರ್ತದೆ. ಈಗ X ಮತ್ತೆ X ಬಂದಿದೆ ಅಂದ್ರೆ ಅಂಡಾಣು X ವೀರ್ಯಾಣು ಇದೆ ಅಂದ್ರೆ ಅಲ್ಲಿ ಹುಟ್ಟುವಂತಹ ಮಗು ಹೆಣ್ಣಾಗಿ ಹುಟ್ಟುತ್ತದೆ. ಹಾಗಾಗಿ ಈ ಅಂಡಾಣುವಿನಲ್ಲಿ ಮತ್ತೆ ವೀರ್ಯಾಣುವಿನಲ್ಲಿ ಏನಿದೆ, ಅಂಡಾಣುವಿನಲ್ಲಿ X ಬಂದಿರಬಹುದು, ವೀರ್ಯಾಣುವಿನಲ್ಲಿ X ಅಥವಾ Y ಬಂದಿರಬಹುದು. ಯಾವುದು ಸಂಯೋಗಗೊಂಡಿದೆ ಅನ್ನೋದ್ರ ಮೇಲೆ, ಅಂಡಾಣುವಿನ ಜೊತೆ ಯಾವುದು ಸಂಯೋಗಗೊಂಡಿದೆ ಅನ್ನೋದ್ರ ಮೇಲೆ ಮಗುವೊಂದರ ಲಿಂಗ ನಿರ್ಧರಣೆ ಆಗಿರುತ್ತದೆ. ಹಾಗಾಗಿ ಪುರುಷರಲ್ಲಿ XY ಎಂಬ 2 ಲಿಂಗ ವರ್ಣತಂತುಗಳು ಇರುತ್ತವೆ. ಸ್ತ್ರೀಯರಲ್ಲಿ XX ಲಿಂಗ ವರ್ಣತಂತುಗಳು ಇರುತ್ತವೆ. ಈಗ ಪುರುಷರ X ವರ್ಣತಂತು ಸ್ತ್ರೀಯರ X ವರ್ಣತಂತು ಸ್ತ್ರೀಯರ X ವರ್ಣತಂತುವಿನ ಜೊತೆ ಸೇರಿದಾಗ ಹೆಣ್ಣು ಮಗುವಾಗುತ್ತದೆ. ಪುರುಷರ Y ವರ್ಣತಂತು ಸ್ತ್ರೀಯರ X ವರ್ಣತಂತುವಿನ ಜೊತೆ ಸೇರಿದಾಗ ಮಗು ಗಂಡಾಗುತ್ತದೆ. ಥ್ಯಾಂಕ್ ಯು.